ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ವೇಳೆ ವೀಕ್ಷಕರು ಇವತ್ತೊಂದು ರಾಜ್ಯದಲ್ಲಿ ಸಂಚಲನ ಮೂಡಿಸಿರ್ತಕ್ಕಂಥದ್ದು ಹಾಗೂ ಅದರ ಜೊತೆಗೆ ತುಂಬಾನೇ ಚಿತ್ರರಂಗದಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ಒಂದು ಸುದ್ದಿಯನ್ನ ತಮ್ಮ ಹತ್ರ ತಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರ ಏನು ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹೇಳಿರ್ತಕ್ಕಂಥ ಮಾತು ಹಾಗೂ ರಾಮನಗರದಲ್ಲಿ ಡೆವಿಲ್ ವಿಜಯ ಯಾತ್ರೆಯ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳಿರ್ತಕ್ಕಂಥ ಕೆಲವೊಂದಿಷ್ಟು ಮಾತುಗಳು ಏನಾಗ್ತಾ ಇದಾವಪ್ಪ ಅಂದ್ರ ತುಂಬಾನೇ ವಿವಾದಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು ಫ್ಯಾನ್ಸ್ ವಾರ್ಗಳಿಗೂ ಕೂಡ ಕಾರಣವಾಗ್ತಾ ಇರತಕ್ಕಂಥದ್ದು. ಆದ್ರೆ ಇದು ತುಂಬಾ ದೊಡ್ಡ ಮಟ್ಟದ ವಿವಾದ ಆಗದೆ ಇದ್ರು ಕೂಡ ಫ್ಯಾನ್ಸ್ ವಾರಿಗೆ ಕಾರಣಕರ್ತವಾಗಿರ್ತಕ್ಕಂಥದ್ದು ನಾವ್ ಇಲ್ಲಿ ಕಾಣ್ತಾ ಇದೀವಿ. ಏನಿದು ಅಲ್ಲಿ ನಿಜವಾಗ್ಲೂ ನಡೆದಿರ್ತಕ್ಕಂಥದ್ದೇನು, ಅಲ್ಲಿ ಪ್ರತ್ಯಕ್ಷ ದರ್ಶಿಗಳು ಹೇಳಿರ್ತಕ್ಕಂಥದ್ದೇನು, ಫ್ಯಾನ್ಸ್ ವಾರ್ ನಲ್ಲಿ ತುಂಬಾನೇ ಕೆಟ್ಟದಾಗಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ತೇಜೋವಧೆ ಮಾಡುವಂತೆ ಕಮೆಂಟ್ ಗಳನ್ನು ಕೂಡ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಫ್ಯಾನ್ಸ್ ಗಳು ಹಾಕ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ. ಹಾಗಾದ್ರೆ ಅದು ನಿಜವಾಗ್ಲೂ ನಡೆದಿರ್ತಕ್ಕಂಥ ಘಟನೆ ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಿಮ್ಗೆ ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು. ಡಿಸೆಂಬರ್ 20ರಂದು ಹುಬ್ಬಳ್ಳಿಯಲ್ಲಿ ಏನು ಮಾರ್ಕ್ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಡೆಯುತ್ತಲ್ಲ, ಆ ಒಂದು ಪ್ರೀ ರಿಲೀಸ್ ಇವೆಂಟ್ ನಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳ್ತಾರೆ. ಏನಪ್ಪಾ ಅಂದ್ರೆ ಡಿಸೆಂಬರ್ 25ರಂದು ಏನು ಮಾರ್ಕ್ ಸಿನಿಮಾ ಎಲ್ಲಾ ಥಿಯೇಟರ್ ಗಳಿಗೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೊರಗಡೆ ಏನಪ್ಪಾ ಅಂದ್ರ ಯುದ್ಧಕ್ಕೆ ಒಂದು ಪಡೆ ಸಿದ್ಧವಾಗಿ ನಿಂತಿದೆ, ನಾವು ಯುದ್ಧಕ್ಕೆ ಸದಾ ಸಿದ್ಧ, ಯಾಕಂದ್ರೆ ನಾವು ಮಾತಿಗೆ ಬದ್ಧ ಅಂತಕ್ಕಂಥ ಒಂದು ಮಾತನ್ನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಆ ನಂತರ ರಾಮನಗರದ ವಿಜಯ ಯಾತ್ರೆಯಲ್ಲಿ ಏನ್ ಡೆವಿಲ್ ಸಿನಿಮಾದ ಒಂದು ವಿಜಯ ಯಾತ್ರೆಯ ಸಂದರ್ಭದಲ್ಲಿ ಏನಪ್ಪಾ ಅಂದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಒಂದು ಮಾತನ್ನ ಹೇಳ್ತಾರೆ. ದರ್ಶನ್ ಅವರು ಬೆಂಗಳೂರಿನಲ್ಲಿದ್ದಾಗ ಇವರು ಬೆಂಗಳೂರಿನಲ್ಲಿ ಇರ್ತಾರೋ ಇಲ್ಲೋ ಗೊತ್ತಿರಲ್ಲ, ಯಾವುದೋ ಒಂದು ಚಾನೆಲ್ಗಳಲ್ಲಿ ಅಥವಾ ವೇದಿಕೆಗಳಲ್ಲಿ ಮನಸವಿಚ್ಛೆ ಮಾತಾಡ್ತಾ ಇದಾರ ಅಂತಕ್ಕಂಥ ಒಂದು ಮಾತಿನ ಮೂಲಕ ಟಾಂಗ್ ಕೊಟ್ಟಿದ್ರು ಅಂತಕ್ಕಂಥ ಒಂದು ಮಾತನ್ನು ಕೂಡ ಇಲ್ಲಿ ಅಭಿಮಾನಿಗಳು ಸೃಷ್ಟಿ ಮಾಡಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಇವರು ಪರಸ್ಪರ ಅಂತೂ ವಾಗ್ದಾಳಿ ನಡೆಸಿಲ್ಲ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಕಾಣಬೇಕಾಗತ್ತು. ಇಲ್ಲಿ ಯಾರು ಕೂಡ ಹೆಗಲು ಮುಟ್ಟಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿಲ್ಲ. ಆದ್ರೆ ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಯಾರು ಹೆಗಲು ಮುಟ್ಟಿ ನೋಡ್ಕೊಳ್ತಾರೋ ಆ ರೀತಿಯ ಕೆಲಸಗಳನ್ನ ಇಲ್ಲಿ ಪರಸ್ಪರ ಇವರು ಮಾಡಿಲ್ಲ. ಯಾಕಂದ್ರೆ ಇಬ್ಬರು ಕೂಡ ಪರಸ್ಪರ ಗೌರವದಿಂದ ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ತುಂಬಾನೇ ಈಗ ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಸ್ಪಷ್ಟೀಕರಣ ಎಂಬಂತೆ ಸುದೀಪ್ ಅವರು ಕೂಡ ಏನ್ ಮಾಡಿದಾರಪ್ಪ ಅಂದ್ರೆ, ನಾನು ಇದು ಮಾತನ್ನ ಹೇಳ್ಬೇಕಾದ್ರೆ ಏನಪ್ಪಾ ಅಂದ್ರೆ ಪೈರಸಿ ಮಾಡ್ತಕ್ಕಂಥ ಒಂದು ಗುಂಪಿಗೆ ನಾನು ಹೇಳಿರ್ತಕ್ಕಂಥದ್ದು, ಇದನ್ನ ಅಲ್ಲಿ ಎತ್ತಿ ತೋರಿಸ್ತಕ್ಕಂತ ಒಂದು ನೆಸಸರಿ ಇರ್ಲಿಲ್ಲ. ಈ ಒಂದು ಮಾತನ್ನ ಹೇಳಿದ ತಕ್ಷಣ ನನ್ನ ಅಭಿಮಾನಿಗಳು, ನನ್ನ ಸ್ನೇಹಿತರು ಮತ್ತು ತುಂಬಾ ಜನ ಏನ ಅರ್ಥ ಮಾಡ್ಕೊಂಡ್ರು, ಇದು ಪೈರಸಿ ಮಾಡ್ತಕ್ಕಂಥವ್ರ ವಿರುದ್ಧ ಆಗಿರ್ತಕ್ಕಂಥ ಮಾತು, ಅವ್ರ ವಿರುದ್ಧನೇ ನಾನು ಆಡಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹೇಳಿರ್ತಕ್ಕಂಥ ಮಾತಿಗೆ ಸಂಬಂಧಪಟ್ಟಂತೆ ಇವರನ್ನ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತಾರೆ, ನಿಜವಾಗ್ಲೂ ಅವರು ಆ ಮಾತನ್ನ ನನಗೆ ಹೇಳಿದಾರ ಅದು ಗೊತ್ತಿಲ್ಲ, ಅವರು ಆ ರೀತಿ ಹೇಳ್ತಕ್ಕಂಥ ವ್ಯಕ್ತಿತ್ವನು ಅಲ್ಲ ಅಂತ ಹೇಳ್ಬಿಟ್ಟು ತಾವು ತಮ್ಮ ಭಾವನಾತ್ಮಕ ಅಂತರಂಗದ ಮೂಲಕ ಹೇಳಿದಂಗೆ ಇತ್ತು. ಯಾಕಪ್ಪ ಅಂದ್ರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪರಸ್ಪರ ವಿಶ್ವಾಸ, ನಂಬಿಕೆ, ಗೌರವದಿಂದ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವು ಈಗ ಕಾಣ್ತಾ ಇದೀವಿ. ಇದು ಚಿತ್ರರಂಗದ ಬೆಳವಣಿಗೆ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು, ಮುಖ್ಯವಾಗಿ ಬೇಕಾಗೇ ಇರ್ತಕ್ಕಂಥದ್ದನ್ನು ನಾವು ಹೇಳ್ಬೇಕಾಗತ್ತೆ ಇಲ್ಲಿ. ಆದ್ರೆ ಸುದೀಪ್ ಅವರು ಹೇಳಿರ್ತಕ್ಕಂಥ ಸ್ಪಷ್ಟೀಕರಣ ಹೇಗಿತ್ತಪ್ಪ ಅಂದ್ರೆ, ಅವರು ಯಾವ ವೇದಿಕೆಯಲ್ಲಿ ಏನ್ ಹೇಳಿದಾರೋ ಅದು ಇವತ್ತಿಗೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ, ಆ ವಿಡಿಯೋನು ಕೂಡ ನಾನು ನೋಡಿಲ್ಲ. ಆದ್ರೆ ಅವರು ನನಗಂತ ಹೇಳ್ಬಿಟ್ಟು ಹೇಳಿದಾರ ಅಂತ ಹೇಳಿ ನಾನು ಅನ್ಕೊಳ್ಳೋದು ಇಲ್ಲ. ಒಂದ್ ವೇಳೆ ನನ್ನ ಹೆಸರನ್ನ ತಗೊಂಡ್ಬಿಟ್ಟು ಅವ್ರು ಏನಾದ್ರೂ ಆ ಮಾತನ್ನ ಹೇಳಿದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಬಹುದು. ಆದ್ರೆ ನನಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಸುಮ್ಮನೆ ಯಾಕೆ ನಾನು ಅನಾವಶ್ಯಕವಾಗಿ ವಿವಾದಕ್ಕೆ ಕಾರಣ ಆಗೋಣ ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾಧ್ಯಮದಲ್ಲಿ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಆದ್ರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ನೇರವಾಗಿ ಸುದೀಪ್ ಅವರಿಗೆ ಹೇಳೇ ಇಲ್ಲ ಅಂತಕ್ಕಂಥದ್ದು ನಾವ್ ಇಲ್ಲಿ ಕಾಣ್ಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಎಲ್ಲಿಯೂ ಕೂಡ ಸುದೀಪ್ ಅವರ ಹೆಸರನ್ನ ಅವರು ತಗೊಂಡಿಲ್ಲ. ಯಾಕಂದ್ರೆ ದರ್ಶನ್ ಅವರ ಹೆಸರಿಗೆ ಕಳಂಕ ತರ್ತಕ್ಕಂಥ ರೀತಿಯಲ್ಲಿ ಸುಮಾರು ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದಾಗಿರಬಹುದು, ಅವರ ಕುರಿತು ತೇಜಾವಧೆ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಸಾಕಷ್ಟು ಕಡೆ. ಆದ್ರೂ ಕೂಡ ಏನಾಗ್ತಾ ಇದಪ್ಪ ಅಂದ್ರೆ ಇಲ್ಲಿ ದರ್ಶನ್ ಅವರು ಇವತ್ತಿಗೆ ಕಾರಾಗೃಹದಲ್ಲಿದ್ರು ಕೂಡ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನು ಗೆಲ್ಲಿಸುವತ್ತ ತುಂಬಾನೇ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು ಕಾಣ್ತಾ ಇದೀವಿ. ಅದೇ ರೀತಿಗೆ ಮಾರ್ಕ್ ಸಿನಿಮಾವನ್ನು ಕೂಡ ಎತ್ತಿ ಹಿಡಿಯುವಲ್ಲಿ ಸುದೀಪ್ ಅವರ ಅಭಿಮಾನಿಗಳು ಕೂಡ ಅಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಇಲ್ಲಿ ಕಾಣ್ತಾ ಇದೀವಿ. ಇಲ್ಲಿ ಸುದೀಪ್ ಅವ್ರ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ತುಂಬಾನೇ ವಿಚಾರ ಮಾಡಿಬಿಟ್ಟು ಮಾತಾಡ್ಬೇಕಾಗತ್ತು. ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಸುದೀಪ್ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರೆ, ಸುದೀಪ್ ಅವರ ಒಂದು ಸಂದರ್ಶನ ನೋಡೋದು ಸುಮಾರು 5ರಿಂದ 10 ಬುಕ್ಕವನ್ನು ಓದಿದಂತೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಪ್ಪ ಅಂದ್ರೆ ಅವರು ಒಂದು ಸಂದರ್ಶನದಲ್ಲಿಯೇ ಸಾಕಷ್ಟು ರೀತಿಯ ಜೀವನಕ್ಕೆ ಬೇಕಾಗ್ತಕ್ಕಂಥ ಅತ್ಯುತ್ತಮವಾದ ನುಡಿಮುತ್ತುಗಳು ಸಿಗ್ತಾವು.
ಅದ್ಭುತವಾಗಿರ್ತಕ್ಕಂಥ ಸಾರಾಂಶಗಳು ಕೂಡ ಇಲ್ಲಿ ಸಿಗ್ತಾವು. ಸೊ ಅವುಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಹೋದ್ರೆ ಮುಂದೆ ಬರಲಿಕ್ಕೆ ಸಾಕಷ್ಟು ಅನುಕೂಲಕರವಾಗಿರತಕ್ಕಂತಹ ಪ್ರಬುದ್ಧ ವಾಚನ ಸುದೀಪ್ ಅವ್ರದ್ದಾಗಿರ್ತದ. ಸೊ ಇಷ್ಟು ಪ್ರಬುದ್ಧವಾಗಿರ್ತಕ್ಕಂಥದ್ದು, ಕೌಶಲ್ಯಯುತವಾಗಿರ್ತಕ್ಕಂಥದ್ದು, ಚಾಣಾಕ್ಷ ನಡೆ ನುಡಿಯನ್ನು ಹೊಂದಿರತಕ್ಕಂಥ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಯಾವತ್ತೂ ಕೂಡ ವಿವಾದಕ್ಕೆ ಈಡಾಗ್ತಕ್ಕಂಥ ರೀತಿಯಲ್ಲಿ ನಡೆದುಕೊಳ್ಳಲ್ಲ ಅಂತಕ್ಕಂಥ ಒಂದು ವೈಯಕ್ತಿಕ ಅಭಿಪ್ರಾಯ ನಂದು ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಫ್ಯಾನ್ಸ್ ವಾರ್ ಏನ್ ನಡೀತಾ ಇದೆಯಲ್ಲ, ಇದು ಪೈರಸಿ ವಿರುದ್ಧ ಒಂದು ಹೇಳಿರ್ತಕ್ಕಂಥ ಒಂದು ಮಾತಾಗಿರ್ತಕ್ಕಂಥದ್ದು. ಇದನ್ನು ಎಲ್ಲ ಚಿತ್ರರಂಗದ ಕಲಾಭಿಮಾನಿಗಳಾಗಿರ್ಬೋದು, ಕಲಾವಿದರಾಗಿರ್ಬೋದು ತುಂಬಾ ಮನಸ್ಸಿನಿಂದ ಸ್ವೀಕಾರ ಮಾಡಿ, ಇದು ಯಾವುದಕ್ಕೂ ಕೂಡ ಏನೋ ಈರುವರ ಮಾತುಗಳು ಯಾವುದೇ ವಿವಾದಕ್ಕೆ ಕಾರಣವಾಗದಂತೆ ಎಲ್ಲ ಅಂದ್ರೆ ಇಬ್ಬರ ಅಭಿಮಾನಿಗಳು ಕೂಡ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತು. ಯಾಕಂದ್ರೆ ಇದು ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ಪರಸ್ಪರ ಸೌಹಾರ್ದತೆ ಅನಿವಾರ್ಯ ಮತ್ತು ಅವಶ್ಯಕವಾಗಿರ್ತಕ್ಕಂಥದ್ದು. ಅದನ್ನೆಲ್ಲರೂ ಕನ್ನಡ ಚಿತ್ರರಂಗದ ಅಭಿಮಾನಿಗಳು ಪ್ರೀತಿಸೋಣ, ಬೆಳೆಸೋಣ, ಕನ್ನಡ ಚಿತ್ರರಂಗವನ್ನ ಉನ್ನತ ಮಟ್ಟಕ್ಕೆ ಏರಿಸೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಐಹೊಳೆ.